ಪೆನ್ ಡ್ರೈವ್ ಹಗರಣದಲ್ಲಿ ಇದೀಗ ಬಿಗ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಟ್ವೀಟ್ ಫೈಟ್ ತಾರಕಕ್ಕೇರಿದೆ. ಸಿಡಿ ಶಿವು ಅಂತ ಅಣಕಿಸಿ ಜೆಡಿಎಸ್ ಕೆಣಕಿದೆ. ಸಿಡಿ ಶಿವು ಪೂರ್ವಾಶ್ರಮ ಅಂತ ಡಿಸಿಎಂ ಡಿಕೆಶಿಗೆ ಜೆಡಿಎಸ್ ಟ್ವಿಟರ್ನಲ್ಲಿ ಡಿಚ್ಚಿ ಕೊಟ್ಟಿದೆ. ಇನ್ನು ಪೆನ್ ಡ್ರೈವ್ ಕುಮಾರ ಅಂತ ಕೈಪಡೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯನ್ನ ಛೇಡಿಸಿದೆ. ಇದಕ್ಕೆ ಉತ್ತರವಾಗಿ ಮಹಿಳಾ ಪೀಡಕ ಜನತಾ ದಳ ಅಂತ ಕಾಂಗ್ರೆಸ್ ಟ್ವೀಟ್ನಲ್ಲಿ ವಾಗ್ದಾಳಿ ನಡೆಸಿದೆ. ಗೆಜ್ಜೆ ಶಬ್ದ ಕಂಡ್ರೆ ಕಳ್ಳ ಹೆಜ್ಜೆ ಇಡುವ ಮಾನಗೇಡಿಗಳು ಅಂತ ಕಠೋರ ಪದಗಳನ್ನ ಬಳಸಿ ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಟ್ವಿಟರ್ನಲ್ಲಿ ತಿರುಗೇಟು ಕೊಟ್ಟಿದೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಟ್ವೀಟ್ ಫೈಟ್ ತಾರಕಕ್ಕೇರಿದೆ. ಒಂದ್ ಕಡೆ ಸಿಡಿ ಶಿವು ಅಂತ ಜೆಡಿಎಸ್ ಡಿಸಿಎಂ ಡಿಕೆಶಿ ಅವ್ರನ್ನ ಅಡ್ರೆಸ್ ಮಾಡಿದ್ರೆ, ಮತ್ತೊಂದ್ ಕಡೆ ಪೆನ್ ಡ್ರೈವ್ ಕುಮಾರ ಅಂತ ಹೇಳಿ ಕಾಂಗ್ರೆಸ್ ಟ್ವಿಟರ್ನಲ್ಲಿ ಮಾಜಿ ಸಿಎಂ ಎಚ್.ಡಿ.ಕೆ ಅವ್ರನ್ನ ಅಡ್ರೆಸ್ ಮಾಡ್ತಾ ಇದೆ. ಸೊ ಇಬ್ಬರ ಒಂದು ಟ್ವೀಟ್ ಫೈಟ್ ತಾರಕಕ್ಕೇರಿದೆ. ಅತ್ಯಂತ ಕಠೋರ ಶಬ್ದಗಳಲ್ಲಿ ಎರಡೂ ಪಕ್ಷದವರು ಒಬ್ಬರ ವಿರುದ್ಧ ಮತ್ತೊಬ್ಬರು ಟ್ವೀಟ್ನಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಕೆಣಕ್ತಾ ಇದ್ದಾರೆ. ಒಬ್ಬರನ್ನ ಪ್ರವೋಕ್ ಮಾಡುವಂತಹ ಟ್ವೀಟ್ ಮತ್ತೊಬ್ರು ಮಾಡಿದ್ರೆ ಅವರನ್ನ ಸದೆ ಬಡಿಬೇಕು ಅಂತ ಹೇಳಿ ಇನ್ನಷ್ಟು ಕಠೋರ ಪ್ರಮಾಣವಾಗಿ ಅವರು ಪದಗಳನ್ನ ಬಳಸಿ ಅವರು ಟೀಕೆ ಮಾಡ್ತಿದ್ದಾರೆ. ಸೊ ಮೊದಲನೇದಾಗಿ ಜೆಡಿಎಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಮಾಡುತ್ತೆ. ಏನಂತಂದ್ರೆ, ದೇಶದಾದ್ಯಂತ ಮತದಾರ ಪ್ರಭುಗಳು ಈ ಬಾರಿ ಸಂಪೂರ್ಣವಾಗಿ ಕಾಂಗ್ರೆಸ್ ಕೈ ತೊಳೆದುಕೊಳ್ಳುವಂತೆ ಮಾಡಲಿದ್ದಾರೆ. ಜೂನ್ 4ರ ನಂತರ ಕಾಂಗ್ರೆಸ್ ಎಲ್ಲಾ ರಾಜ್ಯಗಳಲ್ಲೂ ಕಾಣದಂತೆ ಮಾಯವಾಗುತ್ತೆ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡುತ್ತೆ ಫಸ್ಟ್ ಜೆಡಿಎಸ್. ಇದಕ್ಕೆ ಉತ್ತರವಾಗಿ ಕರ್ನಾಟಕದಲ್ಲಿ ಸಿಡಿ ಜನಕ ಬ್ರದರ್ ಸ್ವಾಮಿ ಅಂತ ಹೇಳಿ ಕುಮಾರಸ್ವಾಮಿ ಅವರನ್ನ ಅಡ್ರೆಸ್ ಮಾಡ್ತಾ ಮಗನ ಪಟ್ಟಾಭಿಷೇಕದ ಆಸೆಗಾಗಿ 6 ತಿಂಗಳ ಮುಂಚೆನೆ ಡೀಲ್ ವಕೀಲನ ಬಳಸಿಕೊಂಡು ಸಿಡಿ ಬ್ಲಾಕ್ ಮೇಲ್ ಮಾಡಿದಂತಹ ಕೀರ್ತಿ ಬ್ರದರ್ ಸ್ವಾಮಿಗೆ ಸೇರುತ್ತೆ ಅಂತ ಹೇಳಿ ಕಾಂಗ್ರೆಸ್ ಟ್ವೀಟ್ ಮಾಡುತ್ತೆ. ಹಾಗೂ ಇದಕ್ಕೆ ಕೌಂಟರ್ ಆಗಿ ಪ್ರಜ್ವಲ್ ಎಲ್ಲಿರಬಹುದು ಎನ್ನುವ ವಿಷಯ ನಿಮ್ಮ ಸಿಡಿ ಶಿವುಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಅವರನ್ನೇ ಕೇಳಿದ್ರೆ ಉತ್ತಮ ಅಲ್ವಾ ಅಂತ ಹೇಳಿ ಜೆಡಿಎಸ್ ಒಂದು ಟ್ವೀಟ್ ಅನ್ನ ಮಾಡುತ್ತೆ. ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಮತ್ತೆ ಟ್ವೀಟ್ ಮಾಡ್ತಾ ಪೆನ್ ಡ್ರೈವ್ ಕುಮಾರನ ಅವಕಾಶವಾದಿತನಕ್ಕೆ ಜಾತ್ಯತೀತ ಜನತಾ ದಳ ಬಿಜೆಪಿಯೊಂದಿಗೆ ಸೇರ್ಕೊಂಡು ಜಾತ್ಯತೀತೆಯನ್ನ ವಿಸರ್ಜಿಸಿ ಮಹಿಳಾ ಪೀಡಕ ಜನತಾದಳವಾಗಿ ಮಾರ್ಪಟ್ಟಿದೆ. ನೋಡಿ, ವೈಯಕ್ತಿಕವಾಗಿ ಕಾಂಗ್ರೆಸ್ ಇಲ್ಲಿ ಕೆಣಕೋದು. ಇದಾದ ನಂತರ ಜೆಡಿಎಸ್ ಮತ್ತೊಮ್ಮೆ ವೈಯಕ್ತಿಕ ವಿಚಾರವನ್ನ ಪ್ರಸ್ತಾಪ ಮಾಡಿ ಅತ್ಯಂತ ಕಠೋರ ಶಬ್ದಗಳಿಂದ ಕಾಂಗ್ರೆಸ್ಸಿಗೆ ಜಾತ್ಯತೀತತೆ ಅನ್ನೋದು ವೋಟ್ಗಾಗಿ ಹಾಕುವ ಮುಖವಾಡ ಅಷ್ಟೇ. ಇದಾದ ಮೇಲೆ ಸಿಡಿ ಶಿವು ಅವರ ವಿರುದ್ಧ ಅವರ ಒಂದು ಹೆಸರನ್ನ ಬಳಸಿಕೊಂಡು ಅವ್ರಿಗೆ ಗೊತ್ತಿರಲ್ವಾ ಎಲ್ಲಿರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ವಾ, ಅವರ ಪಟಾಲಂನೇ ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತಾರೆ, ಹಾಗಿದ್ಮೇಲೆ ಅವ್ರಿಗೆ ಗೊತ್ತಿರೋದಿಲ್ವಾ, ಸಿಡಿ ಶಿವು ಅವರೇ ಹೇಳಿ ಅಂತ ಹೇಳಿ ಡಿಸಿಎಂ ಡಿಕೆಶಿನ ಅಡ್ರೆಸ್ ಮಾಡುತ್ತೆ. ಒಂದು ರೀತಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಧ್ಯೆ ನಡೀತಾ ಇದೆ ಟ್ವೀಟ್ ವಾರ್, ತಾರಕಕ್ಕೇರಿದೆ. ಅದು ಯಾವ ರೀತಿ ಅಂತಂದ್ರೆ, ಅತ್ಯಂತ ಕಠೋರ ಶಬ್ದಗಳಲ್ಲಿ ವೈಯಕ್ತಿಕವಾಗಿ ಟೀಕೆ ಮಾಡೋ ಒಂದು ವಿಚಾರದಲ್ಲಿ ಅತ್ಯಂತ ಕೀಳುಮಟ್ಟದ ಪದಗಳನ್ನ ಬಳಸಿ ಎರಡೂ ಪಕ್ಷಗಳು ಕೂಡ, ಕಾಂಗ್ರೆಸ್ ಇರಬಹುದು ಜೆಡಿಎಸ್ ಇರಬಹುದು, ಟ್ವಿಟರ್ನಲ್ಲಿ ಈ ರೀತಿಯಾದಂತಹ ಒಂದು ಫೈಟ್ ಅನ್ನ ಮುಂದುವರಿಸಿದೆ. ಹಾಗೂ ನೋಡುವಂತಹ ಜನರಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿ ಆಭಾಸ ಆಗ್ತಾ ಇದೆ, ಈ ಮಟ್ಟಕ್ಕೆ ರಾಜಕೀಯ ಪಕ್ಷಗಳು ಇಳಿತಾವ ಅಂತ. ಆದ್ರೂ ಈ ಒಂದು ಟ್ವೀಟ್ ಈಗ ಜೆಡಿಎಸ್ಗೆ ನಿಂತಿದೆ. ಬಹುಶಃ ಇದಕ್ಕೆ ಕೌಂಟರ್ ಟ್ವೀಟ್ ಆಗಿ ಕಾಂಗ್ರೆಸ್ ಮತ್ತೊಂದು ಟ್ವೀಟ್ ಮಾಡುತ್ತೆ. ಅದು ಕೂಡ ಇದರ ಹೊರತಾಗಿ ಇರುವುದಿಲ್ಲ. ಯಾಕೆಂತಂದ್ರೆ ಅದು ಕೂಡ ಅಷ್ಟೇ ಕಠೋರ ಶಬ್ದಗಳನ್ನು ಬಳಸಿ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಬಹುದು. ಒಟ್ಟಾರೆ ಈ ಒಂದು ಪೆನ್ ಡ್ರೈವ್ ಹಗರಣದ ಕೇಸ್ ಏನಿದೆ, ಎರಡೂ ಪಕ್ಷಗಳ ಒಂದು ರಾಜಕೀಯದ ಒಂದು ಭಾಷೆ ಏನಿದೆ, ಎಷ್ಟು ಮಟ್ಟಿಗೆ ಕೀಳಕ್ಕೆ ಹೋಗಬಹುದು ಅಂತ ಈ ಒಂದು ಪ್ರಕರಣ ಖಂಡಿತವಾಗ್ಲೂ ಒಂದು ನಿದರ್ಶನವಾಗಿದೆ. ಗಮನಿಸ್ತಾ ಇರಬಹುದು ಯಾವ ರೀತಿ ಒಂದು ಟ್ವೀಟ್. ಫಸ್ಟ್ ಜೆಡಿಎಸ್ ಒಂದು ಟ್ವೀಟ್ ಅನ್ನ ಮಾಡುತ್ತೆ, ಅದಾದ ನಂತರ ಕಾಂಗ್ರೆಸ್ ಅದಕ್ಕೆ ರೀಟ್ವೀಟ್ ಅಂದ್ರೆ ಅದಕ್ಕೆ ಇನ್ನೊಂದು ಕೌಂಟರ್ ಟ್ವೀಟ್ ಮಾಡುತ್ತೆ. ಮೊದಲನೇದಾಗಿ ನೀವು ನೋಡ್ತಿರುವಂತಹ ಎಡಗಡೆ ಇರುವಂತಹ ಒಂದು ಚಿತ್ರ ಇದೆಯಲ್ಲ, ಅದು ಮೊದಲನೇದಾಗಿ ಜೆಡಿಎಸ್ ಟ್ವೀಟ್ ಮಾಡಿದಂತಹ ಒಂದು ಫೋಟೋ. ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಮತ್ತೊಂದು ಕಡೆ ಅವರ ಟ್ವೀಟ್ ಅನ್ನು ಮಾಡ್ತಾರೆ. ಇದಾದ ನಂತರ ಮತ್ತೆ ಜೆಡಿಎಸ್ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಕ್ಕೆ ಕೌಂಟರ್ ಟ್ವೀಟ್ ಮಾಡಿ ಮತ್ತೊಮ್ಮೆ ಕೆಣಕುವಂತಹ ಕೆಲಸವನ್ನ ಮಾಡುತ್ತೆ. ಸೊ ಇದೊಂದು ಹೆಡ್ಲೈನ್ಸ್ ಕಾಂಗ್ರೆಸ್ ಬಳಸೋದು, ಉತ್ತರಿಸು ಉತ್ತರ ಕುಮಾರ. ಈ ಒಂದು ಹೆಡ್ಲೈನ್ ಅನ್ನ ಫೋಟೋ ಜೊತೆಗೆ ಅವರು ಟ್ವೀಟ್ ಮಾಡ್ತಾರೆ. ಇದಾದ ನಂತರ ಮತ್ತೊಮ್ಮೆ ಜೆಡಿಎಸ್ ಇವತ್ತು ಟ್ವೀಟ್ ಮಾಡಿರೋದು, ಅದು ಕೂಡ ಇದಕ್ಕೇನು ಹೊರತಾಗಿಲ್ಲ. ಅವರ ರಾಜಕೀಯ ಭಾಷೆ ಇದೆಯಲ್ಲ, ಒಂದು ಟ್ವೀಟ್ ಅಥವಾ ಒಂದು ಕ್ರಿಟಿಕ್ ಇರ್ಬೋದು, ಯಾವುದೇ ಆಗಿದ್ರೂ ಕೂಡ ಒಂದು
ಫ್ಲೇವರ್ ಅಂತ ಇರುತ್ತೆ, ಜೊತೆಗೆ ಒಂದು ಲ್ಯಾಂಗ್ವೇಜ್ ಏನು ಬಳಸ್ತೀವಿ, ಒಂದು ಭಾಷೆ ಏನು ಬಳಸ್ತೀವಿ, ಅದಕ್ಕೂ ಕೂಡ ಒಂದು ಗೌರವ ಕೊಡುವಂಥ ಒಂದು ಟೀಕೆ ಆಗಿರಬೇಕು. ಆದರೆ ಇಲ್ಲಿದೆಯಲ್ಲ, ಇದು ಅತ್ಯಂತ ಕೀಳು ಮಟ್ಟದ ಟ್ವೀಟ್ ಎರಡೂ ಪಕ್ಷಗಳಿಂದ ಬರ್ತಾ ಇರೋದು, ತೀರಾ ವೈಯಕ್ತಿಕವಾಗಿ ಹೋಗ್ತಾ ಇದೆ. CD ಶಿವು ಅಂತ ಒಂದ್ ಕಡೆ JDS DCM DK ಶಿವಕುಮಾರ್ ಅವರನ್ನ ಅಡ್ರೆಸ್ ಮಾಡಿದ್ರೆ, ಮತ್ತೊಂದು ಕಡೆ ಪೆನ್ ಡ್ರೈವ್ ಕುಮಾರ ಅಂತ ಹೇಳಿ ಕಾಂಗ್ರೆಸ್ ಮಾಜಿ CM HDK ಅನ್ನ ಅಡ್ರೆಸ್ ಮಾಡ್ತಿರೋದು. ಈ ರೀತಿ ಛೇಡಿಸುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ರಾಜಕೀಯವಾಗಿ ಇದು ಆರೋಗ್ಯಕರವಾಗಿರಬೇಕು. ತೀರಾ ವೈಯಕ್ತಿಕ ಹೋಗ್ತಾ ಅದು ತೀರಾ ಕೀಳುಮಟ್ಟಕ್ಕೆ ಇಳಿದಾಗ ಜನರಿಗೂ ಕೂಡ ನಾವು ಎಂಥವ್ರನ್ನ ಆಯ್ಕೆ ಮಾಡಿದ್ದೀವಿ, ಎಂಥವ್ರು ನಮ್ಮನ್ನು ಆಳ್ತಿದ್ದಾರೆ, ಈ ಥರ ಭಾಷೆ ಉಪಯೋಗಿಸ್ಬೇಕಾ ಅಂತ ಹೇಳಿ ನೀವು ಬಹುಶಃ ನೋಡ್ಬೋದು ಟ್ವಿಟರ್ನಲ್ಲಿ ಆ ಕೆಳಗಡೆ ಇರುವಂತಹ ಕಾಮೆಂಟ್ಸನ್ನು. ಪ್ರತಿಯೊಬ್ಬರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎರಡೂ ಪಕ್ಷದ ಒಂದು ಟ್ವೀಟ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅವರ ಟ್ವೀಟ್ಗೆ ಕೆಳಗಡೆ ಇರುವಂತಹ ಟ್ವಿಟರ್ ಯೂಸರ್ಸ್ ಅದೇ ಥರದ ಒಂದು ಕಾಮೆಂಟನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟರ ಮಟ್ಟಿಗೆ ರಾಜಕೀಯ ಒಂದು ಭಾಷೆ ಇಷ್ಟು ಕೀಳು ಮಟ್ಟಿಗೆ ಇಳಿಯೋಕೆ ಸಾಧ್ಯನಾ? ಒಂದು ಕಡೆ ಬ್ರದರ್ ಸ್ವಾಮಿ, ಇನ್ನೊಂದು ಕಡೆ CD ಶಿವು, ಈ ಎರಡು ಹೆಡ್ಲೈನನ್ನು ಇಟ್ಕೊಂಡು, ಈ ಒಂದು ಹೆಸರನ್ನ ಇಟ್ಕೊಂಡು ಎರಡೂ ಪಕ್ಷದವರು ತೀರಾ ವೈಯಕ್ತಿಕ ಟೀಕೆಯನ್ನು ಟ್ವಿಟರ್ನಲ್ಲಿ ಮಾಡ್ತಾ ಅವರ ಒಂದು ಘನತೆ ಏನಿದೆ ಅದನ್ನು ಕುಂದಿಸ್ತಕ್ಕಂಥ ಕೆಲಸವನ್ನು ಸ್ವತಃ ಅವರೇ ಮಾಡ್ಕೊಳ್ತಿದ್ದಾರೆ. JDS ಕಾಂಗ್ರೆಸ್ ಎರಡೂ ಕೂಡ ಮೊದಲದಾಗಿ JDS ಟ್ವೀಟ್ ಮಾಡುತ್ತೆ, ಕಾಂಗ್ರೆಸ್ ಈ ದೇಶದಲ್ಲಿ ಜೂನ್ 4ರ ನಂತರ ದೇಶದಲ್ಲಿ ತೊಳೆದು ಹೋಗುತ್ತೆ, ಎಲ್ಲಿದೆಯಾ ಕಾಂಗ್ರೆಸ್ ಅಂತ ಕೇಳಬೇಕಾಗತ್ತೆ ಅಂತ. ಅದಾದ ನಂತರ ಮತ್ತೆ ಕಾಂಗ್ರೆಸ್ ಈ ಒಂದು ಪೆನ್ ಡ್ರೈವ್ ವಿಚಾರವನ್ನು ಪ್ರಸ್ತಾಪ ಮಾಡುತ್ತೆ. ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಕರ್ನಾಟಕದಲ್ಲಿ CD ಜನಕ ಬ್ರದರ್ ಸ್ವಾಮಿ ಅಂತ ಹೇಳಿ ಒಂದು ಟ್ವೀಟ್ ಮಾಡುತ್ತೆ. ಇದಕ್ಕೆ ಕೌಂಟರ್ ಆಗಿ ಪ್ರಜ್ವಲ್ ಎಲ್ಲಿರಬಹುದು ಎನ್ನುವ ವಿಷಯ ನಿಮ್ಮ CD ಶಿವ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತಲ್ವಾ, ಅವ್ರನ್ನೇ ಕೇಳಿದ್ರೆ ಉತ್ತಮ ಅಲ್ವಾ ಅಂತ ಹೇಳಿ JDS ಟ್ವೀಟ್ ಮಾಡುತ್ತೆ. ಮತ್ತು ಇದಕ್ಕೆ ಕಾಂಗ್ರೆಸ್ ಒಂದು ಕೌಂಟರ್ ಟ್ವೀಟ್ ಮಾಡ್ತಾ ಪೆನ್ ಡ್ರೈವ್ ಕುಮಾರನ ಅವಕಾಶವಾದಿತನಕ್ಕೆ ಜಾತ್ಯತೀತ ಜನತಾದಳ ಇವತ್ತು ಬಲಿಯಾಗಿದೆ ಅಂತ ಹೇಳಿ ಈ ರೀತಿಯಾಗಿ ಕಾಂಗ್ರೆಸ್ ತಿರುಗೇಟನ್ನು ಕೊಡುತ್ತೆ. ಸೊ ಈ ಒಂದು ಟ್ವಿಟರ್ ವಾರ್ ತಾರಕಕ್ಕೇರಿದೆ. ಜನರಿಗೆ ಇದರಿಂದ ಒಂದು ರೀತಿ ಆಭಾಸ ಉಂಟಾಗಿರೋದಂತೂ ಖಂಡಿತವಾಗ್ಲೂ ಸತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.